ಉತ್ತರ ಕರ್ನಾಟಕ ಶೈಲಿ ರೊಟ್ಟಿ ಪಲ್ಯ ಊಟ ಭಾಗ 2ಕ್ಕೆ ಸ್ವಾಗತ. ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಚೆನ್ನಾಗಿ ಮನೆಯಲ್ಲೇ ಮಾಡಿದ್ದಿದ್ದು, ನೀವು ಮನೆಯಲ್ಲೇ ಮಾಡ್ಕೊಳ್ಳಿ. ಅದನ್ನು 4 ಟೇಬಲ್ ಸ್ಪೂನ್ ಆಯಿಲ್ನಲ್ಲಿ ಜೀರಿಗೆ ಸಾಸಿವೆ ಹಾಕಿ ಚೆನ್ನಾಗಿ ಹುರಿದುಕೊಳ್ಳಿ. ನಂತರ ಮನೆಯಲ್ಲೇ ಮಾಡಿದಂಥ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕಿ ಚೆನ್ನಾಗಿ ಕಲಸಿ, ಆಮೇಲೆ ಮೆಂತ್ಯ ಸೊಪ್ಪು ಹಾಕಿ, ಇದು ಹಾಕಿದ್ರೂ ನಡೆಯುತ್ತೆ, ಹಾಕಲಿಲ್ಲ ಅಂದ್ರೂ ನಡೆಯುತ್ತೆ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ನಂತರ ನೀವು ಬೇಯಿಸಿರುವ ತೊಗರಿ ಬೇಳೆಯನ್ನು ಹಾಕಿ, ಇದು ನಾವು ಉದುರು ಬೇಳೆ ಪಲ್ಯ ಅಂತ ಉತ್ತರ ಕನ್ನಡದಲ್ಲಿ ಅದನ್ನು ತಯಾರಿಸಿದ್ದೀವಿ. ಚೆನ್ನಾಗಿ ಹತ್ಕೊಳ್ಳಿ, ಮಿಕ್ಸ್ ಮಾಡಿ, ಆಮೇಲೆ ತೊಗರಿ ಬೇಳೆ ಹಾಕಿ ನೋಡಿ. ನಂತರ ಸ್ವಲ್ಪ ಉಪ್ಪು, ನಂತರ ಶೇಂಗಾದ ಪುಡಿ. ಇದು ಕಾಮನ್ ಆಗಿ ನಾವು ಉತ್ತರ ಕರ್ನಾಟಕದಲ್ಲಿ ಎಲ್ಲ ಪಲ್ಯಗೂ ಹಾಕ್ತೀವಿ. ಇದೇ ಪಲ್ಯ ಅಂತಲ್ಲ, ನೀವು ರೊಟ್ಟಿ ಜೊತೆಗೆ ಬೇರೆ ಪಲ್ಯನೂ ಮಾಡ್ಕೋದು, ಮತ್ತು ನಾನು ಇದನ್ನು ಹೇಳ್ತಾ ಇದ್ದೀನಿ. ನಂತರ ರೊಟ್ಟಿ ಮಾಡುವ ವಿಧಾನ, ಒಂದು ಸ್ವಲ್ಪ ಜೋಳದ ರೊಟ್ಟಿ ಹಿಟ್ಟು, ಅದಕ್ಕೆ ನಾವು ಹಂತ ಹಂತವಾಗಿ ಎಷ್ಟು ಬೇಕಷ್ಟು ನೀರು ಹಾಕೋಂತ ಕಲಿಸ್ಕೋಬೇಕು ನೋಡಿ. ಈ ಥರ ನಿಮಗೆ ಫೈನಲ್ ಫಾರ್ಮೇಟ್ ಬರಬೇಕು. ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಈ ಥರ ನೋಡಿ, ಈ ಥರ ಬರಬೇಕು. ನಂತರ ಸ್ವಲ್ಪ ಅದರಲ್ಲಿರೋ ಭಾಗ ತೆಗೆದುಕೊಂಡು ಒಂದು ರೊಟ್ಟಿ ಮಾಡುವಷ್ಟು ಹಿಟ್ಟನ್ನು ತಗೋಬೇಕು. ನಂತರ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ಬಡಿಯಬೇಕು. ಆ ಶೇಪ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು. ರೊಟ್ಟಿ ಕಲಿಸುವಾಗ ಬಿಸಿ ನೀರನ್ನು ಕಾಯ್ದಿರಿಸಿ ಕಲಿಸ್ಕೋಬೇಕು ನೋಡಿ. ಆಮೇಲೆ ಸ್ವಲ್ಪ ಒಂದು ಬಟ್ಟೆಯಲ್ಲಿ ತೇವಾಂಶ ಇರುವ ಬಟ್ಟೆಯನ್ನು ಹಚ್ಚಿಬೇಕು. ಇಷ್ಟೇ, ರೆಡಿ ನೋಡಿ. ರೆಡಿ ಆಯಿತು ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಪೂರ್ತಿ ಊಟ. ನೀವು ನಿಮ್ಮ ಫ್ಯಾಮಿಲಿಗೂ ತಿನ್ನಿಸಿ. ಥ್ಯಾಂಕ್ ಯು.